Giggle Tunes ಕನ್ನಡ. ರಾಹುಲ್ ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಿಎಸ್ಸಿ ಓದುತ್ತಿದ್ದಾನೆ. ಅವನು ಕಾಲೇಜಿನ ಪ್ರತಿಯೊಂದು ಮೂಲೆಗೂ ಪರಿಚಿತ. ಲ್ಯಾಬ್ನಲ್ಲಿ ಪ್ರಯೋಗಗಳು, ಲೈಬ್ರರಿಯಲ್ಲಿ ಪುಸ್ತಕ ಓದು, ಕ್ಯಾಂಟೀನ್ನಲ್ಲಿ ಸ್ನೇಹಿತರ ಜೊತೆ ಮಜಾ, ಇವೆಲ್ಲವೂ ಅವನ ದಿನಚರಿಯ ಭಾಗವಾಗಿದೆ. ಅವನ ಜೊತೆಗಿರುವ ಸ್ನೇಹಿತರು ಅನು, ವಿನಯ್, ಕಿರಣ್, ಸ್ನೇಹ, ರಮೇಶ್ ಎಲ್ಲರೂ ಒಟ್ಟಾಗಿ ನಗುತ್ತಾ ಕಲಿಯುತ್ತಾ ಹೊಸ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ರಾಹುಲ್ನ ಕುಟುಂಬವು ತುಂಬಾ ಸಂತೋಷದಾಯಕ. ತಂದೆ ತಾಯಿ ಅವನಿಗೆ ಪ್ರೋತ್ಸಾಹ ನೀಡುತ್ತಾರೆ. ಅಕ್ಕ ತಮ್ಮನೊಂದಿಗೆ ಅವನು ತನ್ನ ಕಾಲೇಜ್ ಕತೆಗಳನ್ನು ಹಂಚಿಕೊಳ್ಳುತ್ತಾನೆ. ಮನೆಗೆ ಬಂದಾಗ ಎಲ್ಲರೂ ಅವನ ಅನುಭವಗಳನ್ನು ಕೇಳಿ ಹರ್ಷಿಸುತ್ತಾರೆ. ಕಾಲೇಜಿನಲ್ಲಿ ಸ್ನೇಹಿತರ ಜೊತೆಗಿನ ಮೋಜು, ಮನೆಯಲ್ಲಿ ಕುಟುಂಬದ ಪ್ರೀತಿ ಇವೆರಡೂ ಸೇರಿ ರಾಹುಲ್ನ ಜೀವನವನ್ನು ಸಂತೋಷದಿಂದ ತುಂಬಿಸುತ್ತವೆ. ಏಯ್, ನಾಳೆ ಟ್ರಿಪ್ ಅಂದ್ರೆ ನಿಜನಾ? ಕೊನೆಗೂ ಕನ್ಫರ್ಮ್ ಆಯ್ತಾ? ಹೌದು, ಡಿಪಾರ್ಟ್ಮೆಂಟ್ ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ದಾರೆ. ನಾವು ಕಾಡಿನ ಒಳಗೆ ಟ್ರೆಕ್ಕಿಂಗ್ ಹೋಗುತ್ತಿದ್ದೇವೆ. ಟ್ರಿಪ್ ಅಂತೆ. ಕಾಡಿನ ಪಕ್ಕದ ಫೀಲ್ಡ್ ಸ್ಟಡಿ ಅಂತೆ. ಫೋಟೋಗಳು ಭರ್ಜರಿ ಬರುತ್ತೆ. ನಾನು ಕ್ಯಾಮರಾ ತರ್ತೀನಿ, ಆದರೆ ನಾನು ಅದನ್ನು ಯಾರಿಗೂ ಕೊಡೋದಿಲ್ಲ. ಓಹೋ, ರಮೇಶ್ ಕ್ಯಾಮ್ರಾ ಮಾಲೀಕ, ಹೀರೋ ಆಗ್ಬಿಟ್ಟ. ಹಾಗಾದ್ರೆ ಟ್ರಿಪ್ ಅಲ್ಲಿ ನೀನೇ ಫೋಟೋಗ್ರಾಫರ್, ನಮ್ಮನ್ನೆಲ್ಲ ಫಿಲ್ಟರ್ ಹಾಕಿ ಸುಂದರ ಮಾಡು. ನಿಮ್ಮ ಮುಖಕ್ಕೆ ಫಿಲ್ಟರ್ ಸಾಲದು, ಪೋಸ್ಟರ್ ಬೇಕು. ಅಯ್ಯೋ, ಇವತ್ತೇ ಶುರು ಆಯ್ತಲ್ಲ ಕಿತ್ತಾಟ. ಸರ್ ಬಂದ್ಮೇಲೆ ನೋಡಿ, ಎಲ್ಲರೂ ಸೈಲೆಂಟ್ ಆಗಿ ನಟಿಸ್ತಾರೆ. ಆದರೆ ಟ್ರಿಪ್ ಬಗ್ಗೆ ಮಾತಾಡದೇ ಇರೋಕೆ ಆಗ್ತಾ ಇಲ್ಲ. ನಾವು ಎಲ್ಲರೂ ಟ್ರಿಪ್ಪನ್ನು ಆನಂದಿಸಬೇಕು. ರಾಹುಲ್, ನೀನೇನ್ ಪ್ಲಾನ್ ಮಾಡಿದ್ಯಾ? ಸ್ಪೆಷಲ್ ಏನಾದ್ರೂ? ನಾನು ಬಸ್ಸಲ್ಲಿ ಕಿಟಕಿ ಸೀಟ್ ಹಿಡಿಯಬೇಕೆಂಬ ಪ್ಲಾನ್. ಕಿಟಕಿ ಸೀಟ್ಗೆ ಇಷ್ಟು ಡಿಮ್ಯಾಂಡ್, ಮುಂಚೆನೆ ಬುಕ್ ಮಾಡು. ನಾನ್ ಮುಂಚೆನೆ ಹೇಳ್ತೀನಿ, ನನ್ ಪಕ್ಕ ಯಾರೂ ಕೂತ್ಕೊಳ್ಬೇಡಿ. ಅದಕ್ಕೆ ಕಾರಣ ನೀನ್ ಹಾರ್ತೀಯಾ? ಇಲ್ಲ, ನಾನ್ ನಿದ್ರೆ ಮಾಡ್ತೀನಿ. ಯಾರಾದ್ರೂ ಮಾತಾಡಿದ್ರೆ ಕಚ್ಚಿ ಬಿಡ್ತೀನಿ. ಅವನ್ ನಿದ್ರೆಗೂ ಡಿಸಿಪ್ಲಿನ್ ಇದೆ ಅಂತ. ಎಲ್ರಿಗೂ ಶುಭೋದಯ. ಕ್ಲಾಸ್ ಒಳಗೆ ಮಾರುಕಟ್ಟೆ ತರ ಶಬ್ದ ಯಾಕೆ? ಸರ್, ನಾವು ಡಿಸ್ಕಷನ್ ಮಾಡ್ತಿದ್ವಿ. ಡಿಸ್ಕಷನ್ ಅಂದ್ರೆ ಗದ್ದಲ ಅಲ್ಲ, ಶಿಸ್ತು. ಶಿಸ್ತು ಅಂತ ಹೇಳೋದು ಸರ್ಗೆ ತುಂಬಾ ಇಷ್ಟ. ಸರ್ ಕಠಿಣ ಮುಖ ಮಾಡ್ತಾರೆ, ಆದ್ರೆ ಟ್ರಿಪ್ ಬಂದಾಗ ನಗ್ತಾರೆ ನೋಡಿ. ಹೌದು, ನಾಳೆ ಟ್ರಿಪ್ ಇದೆ. ಆದರೆ ನಿಯಮಗಳು ಸ್ಪಷ್ಟ. ಯಾರೂ ಗುಂಪಿನಿಂದ ಬೇರ್ಪಡಬಾರದು. ಸರ್, ಕ್ಯಾಮ್ರಾ ತರೋದು ಓಕೆನಾ? ಓಕೆ, ಆದರೆ ಜಾಗ್ರತೆ. ಮತ್ತು ಯಾರೂ ಮರಗಳ ಮೇಲೆ ಏರೋದು ಬೇಡ. ಸರ್, ಅರಣ್ಯ ಅಂದಮೇಲೆ ಸ್ವಲ್ಪ ಅಡ್ವೆಂಚರ್ ಇರ್ಬೇಕಲ್ವಾ? ಅಡ್ವೆಂಚರ್ ಬೇಡ, ಅಬ್ಸರ್ವೇಷನ್ ಸಾಕು. ವಿಜ್ಞಾನ ವಿದ್ಯಾರ್ಥಿಗಳಾಗಿದ್ದೀರಾ, ಸಿನಿಮಾ ಹೀರೋಗಳು ಅಲ್ಲ. ಸರ್, ಬಸ್ಸಲ್ಲಿ ಸೀಟಿಂಗ್ ಫಿಕ್ಸ್ ಮಾಡ್ತೀರಾ? ನಾನ್ ಸೀಟ್ ಪೊಲೀಸ್ ಅಲ್ಲ, ಆದ್ರೆ ಗಲಾಟೆ ಮಾಡಿದ್ರೆ ಟ್ರಿಪ್ ಕ್ಯಾನ್ಸಲ್ ಮಾಡಿಸ್ತೀನಿ. ಅಯ್ಯೋ, ಟ್ರಿಪ್ ಕ್ಯಾನ್ಸಲ್ ಅಂದ್ರೆ ನಮ್ ಜೀವ ಕ್ಯಾನ್ಸಲ್. ನಾಳೆ ಏನಾದರೂ ಮಿಸ್ ಆಗಬಾರ್ದು. ಎಲ್ಲವೂ ಪರ್ಫೆಕ್ಟ್ ಆಗಬೇಕು. ಸರಿ, ಇವತ್ತು ಲ್ಯಾಬ್ ರಿಪೋರ್ಟ್ ಮುಗಿಸಿ ನಾಳೆ ಫೀಲ್ಡ್ ನೋಟ್ಬುಕ್ ತರಬೇಕು. ಸರ್, ಫೀಲ್ಡ್ ನೋಟ್ಬುಕ್ ಅಂದ್ರೆ ಸಾಮಾನ್ಯ ನೋಟ್ಬುಕ್ ಸಾಕು. ಆದ್ರೆ ಗಮನಿಸಿ ಬರೆಯಬೇಕು. ಟ್ರಿಪ್ ಅಂದ್ರೆ ಪಿಕ್ನಿಕ್ ಮಾತ್ರ ಅಲ್ಲ. ಸರ್, ಮಾತ್ ಕೇಳಿ, ನನ್ ಕ್ಯಾಮ್ರಾ ಕೂಡ ಸೈನ್ಸ್ ಆಗ್ಬಿಡ್ತು. ನಿನ್ ಕ್ಯಾಮ್ರಾಕ್ಕೆ ನಾಳೆ ಫುಲ್ ಸ್ಟಾಪ್ ಅಲ್ಲ, ಡಿಸಿಪ್ಲಿನ್ ಸ್ಟಾಪ್. ಸರಿ, ಕ್ಲಾಸ್ ಮುಗೀತು, ನಾಳೆ ಟ್ರಿಪ್ಪಲ್ಲಿ ಸಿಗೋಣ. ರಾಹುಲ್, ನಾಳೆಗೆ ಏನೇನ್ ತಗೋತೀಯಾ? ನೀರು, ಸ್ನ್ಯಾಕ್ಸ್, ಚಿಕ್ಕ ಟಾರ್ಚ್. ಬಸ್ನಲ್ಲಿ ಸಿಕ್ಕಾಪಟ್ಟೆ ಉಪಯೋಗ ಆಗುತ್ತೆ. ಟಾರ್ಚ್ ಯಾಕೆ? ಅರಣ್ಯದಲ್ಲಿ ಗೋಯಾ ಹೊರಗೆ ಹೋಗ್ತೀಯಾ? ಅಲ್ಲ, ಬೆಳಿಗ್ಗೆ ಬೇಗ ಹೊರಡಬೇಕು ಅಲ್ವಾ? ಯಾವುದಾದ್ರೂ ಕತ್ತಲೆ ಜಾಗ,
ಅಥವಾ ಬಸ್ಸಲ್ಲಿ ಸೀಟ್ ಕೆಳಗೆ ಏನಾದರೂ ಬಿದ್ದರೆ. ಸರಿ ಆಯ್ತು ಬಾಗುರು. ಇಲ್ಲಿ 2 ಹುಡುಗಿಯಾರಿದ್ದಾರೆ ಮಗ, ಅವ್ರ ಸ್ಟೋರಿ ಕೇಳೋಣ. ಸ್ಮಾರ್ಟ್. ನಾನು ಪವರ್ ಬ್ಯಾಂಕ್ ತರ್ತೀನಿ. ಫೋಟೋಗಳು, ಮ್ಯಾಪ್ ಎಲ್ಲಕ್ಕೂ ಬೇಕು. ನಾನು ಸ್ನ್ಯಾಕ್ಸ್ ಅಂದ್ರೆ ಮಿರ್ಚಿ ಬಜ್ಜಿ ತಗೋತೀನಿ. ಅಯ್ಯೋ, ನಾನ್ ಅನ್ಕೊಂಡೆ ನೀನ್ ಟ್ರಿಪ್ ಬಸ್ಸಲ್ಲಿ ಬಜ್ಜಿ ಸೇಲ್ ಸ್ಟಾರ್ಟ್ ಮಾಡ್ತೀಯಾ ಅಂತ. ಬಿಡು, ಮಿರ್ಚಿ ಬಜ್ಜಿ ತಿನ್ಮೇಲೆ ಬಸ್ಸಲ್ಲಿ ಕೂತ್ಕೊಂಡು ಎಲ್ಲಿಗೂ ತೊಂದರೆ ಕೊಡ್ತೀಯಾ? ನೀನ್ ಕ್ಯಾಮ್ರಾ ಹಿಡ್ದು ಮುಖ ಮಾಡ್ಕೊಂಡ್ ಕೂತ್ಕೊಂಡ್ರೆ ಅದೇ ತೊಂದ್ರೆ. ಆದ್ರೂ ಲೇಟ್ ಆದ್ರೆ ಸರ್ ನಿಜವಾದ್ರೂ ಸ್ಟ್ರಿಕ್ಟ್ ಆಗ್ತಾರಾ? ಅವರು ಸ್ಟ್ರಿಕ್ಟ್ ಆಗಿ ನಟಿಸ್ತಾರೆ, ಆದ್ರೆ ಟ್ರಿಪ್ ದಿನ ಅವ್ರಿಗೂ ಖುಷಿ ಇರುತ್ತೆ. ನಾನು ಲೇಟ್ ಆಗಲ್ಲ, ಅಲಾರಂ 2 ಇಡ್ತೀನಿ. ಹೌದು, ನೀನು ಯಾವಾಗಲೂ ಪ್ಲ್ಯಾನ್ ಮಾಡ್ತೀಯ. ಅದಕ್ಕೆ ನಿನ್ನ ಜೊತೆ ಟ್ರಿಪ್ ಸೇಫ್ ಅಂತ ಅನಿಸ್ತದೆ. ಸೇಫ್ ಅಷ್ಟೇ ಅಲ್ಲ, ಮಜಾ ಕೂಡ. ಈ ಬಾರಿ ಟ್ರಿಪ್ ಸೂಪರ್ ಆಗಬೇಕು. ಸರಿ, ಎಲ್ಲರೂ ಮನೆಗೆ ಹೋಗೋಣ ಮಗ. ಬಾಯ್. ಟ್ರಿಪ್ ಮೂಡ್ ಆನ್. ನಾಳೆ ಸಿಗೋಣ ಗುರು. ರಾಹುಲ್ ತನ್ನ ರೂಮಿಗೆ ಬಂದು ಬ್ಯಾಗ್ ತೆರೆದು ನಾಳೆಯ ಟ್ರಿಪ್ಗೆ ಬೇಕಾದದ್ದನ್ನು ಜಾಗ್ರತೆಯಿಂದ ಸಿದ್ಧ ಮಾಡಿಕೊಡುತ್ತಾನೆ. ಮೊದಲು ನೀರಿನ ಬಾಟಲಿ ಫುಲ್, ಸ್ನ್ಯಾಕ್ಸ್, ಬಿಸ್ಕೆಟ್, ಚಿಕ್ಕ ಚಾಕ್ಲೇಟ್, ಓಕೆ ಟಾರ್ಚ್, ಬ್ಯಾಟರಿ ಚೆಕ್ ನೋಟ್ಬುಕ್, ಪೆನ್ ಮತ್ತು ರೇನ್ ಕವರ್ ಕೂಡ. ರಾಹುಲ್, ಊಟ ಆಯ್ತಾ? ನಾಳೆ ಬೇಗ ಹೋಗ್ಬೇಕು ಅಲ್ವಾ? ಆಯ್ತು ಅಮ್ಮ, ಬ್ಯಾಗ್ ರೆಡಿ ಮಾಡ್ತಿದ್ದೀನಿ, ಅಲಾರಂ ಕೂಡ ಇಡ್ತೀನಿ. ಅರಣ್ಯ ಕಡೆ ಅಂತಾರೆ, ಜಾಗ್ರತೆ ಇರಬೇಕು, ಗುಂಪಿನಿಂದ ದೂರ ಹೋಗ್ಬೇಡ. ಹೌದು ಅಮ್ಮ, ಸರ್ ಕೂಡ ಅದೇ ಹೇಳಿದ್ರು, ನಾನು ಜಾಗ್ರತೆಯಾಗಿ ಇರ್ತೀನಿ. ಒಂದ್ ಚಿಕ್ಕ ಫಸ್ಟ್ ಏಡ್ ಕಿಟ್ ಹಾಕು, ಬ್ಯಾಂಡೇಡ್, ಡೆಟಾಲ್ ವೈಪ್. ಒಳ್ಳೆ ಐಡಿಯಾ, ನಾನು ಹಾಕ್ತೀನಿ. ಮಜಾ ಮಾಡಿ ಬಾ, ಆದರೆ ಜಾಗ್ರತೆ ಇರಲಿ. ಬ್ಯಾಗ್ ಜಿಪ್ ಹಾಕುವಾಗ ಅವರ ಮನಸ್ಸಿನಲ್ಲಿ ಒಂದೇ ಮಾತು ಓಡಾಡ್ತದೆ, ಈ ಟ್ರಿಪ್ ಸೂಪರ್ ಆಗ್ಬೇಕು. ಈ ಟ್ರಿಪ್ ಸೂಪರ್ ಆಗಬೇಕು. ಏನಾದರೂ ಸ್ಪೆಷಲ್ ಆಗೋ ಥರ ಇದೆ. ಸರಿ, ಅವನ ಲೈಟ್ ಆಫ್ ಮಾಡ್ತಾನೆ. ಕತ್ತಲಲ್ಲಿ ಟಾರ್ಚ್ ಒಂದೇ ಕ್ಷಣ ಹೊಳೆಯುತ್ತದೆ. ನನ್ನದೇ. ಮತ್ತೆ ನಿಶ್ಶಬ್ದ. ಟಾರ್ಚ್ ಇದೆ, ಆದರೆ ನಾಳೆ ಏನಕ್ಕೆ ಬೇಕಾಗುತ್ತೋ ಗೊತ್ತಿಲ್ಲ. ರಾಹುಲ್, ನೀವ್ ಮೊದ್ಲೇ ಬಂದ್ಯಾ? ವಾವ್. ನಾನು ಹೇಳಿದ್ನಲ್ಲ, ಲೇಟ್ ಆಗೋದು ನನ್ನ ಸ್ಟೈಲ್ ಅಲ್ಲ. ಅಲ್ಲಿ ನೋಡಿ, ರಮೇಶ್ ಕ್ಯಾಮ್ರಾ ಹಿಡಿದು ಈಗಲೇ ಪೋಸ್ ಕೊಡ್ತಿದ್ದಾನೆ. ಏಯ್, ನನ್ ಕ್ಯಾಮ್ರಾ ಕಡೆ ಉಸಿರಾಡಾಡ್ಬೇಡಿ, ಲೆನ್ಸ್ಗೆ ಧೂಳ. ಹಾಯ್ ಗಾಯ್ಸ್. ಸರ್ ಬರ್ತಿದ್ದಾರೆ. ಎಲ್ರು ಶಿಸ್ತು ಮೋಡ್ ಆನ್. ಎಲ್ರೂ ಲಿಸ್ಟ್ ಪ್ರಕಾರ ಹಾಜರು ಹೇಳಿ. ರಾಹುಲ್, ಅನು, ರಮೇಶ್, ಕಿರಣ್. ಬ್ಯಾಗ್ಗಳು ಚೆಕ್ ಮಾಡಿ. ನೀರು ಕಡ್ಡಾಯ. ಸರ್, ನೀರು ಇದೆ, ಟಾರ್ಚ್ ಕೂಡ ಇದೆ. ಟಾರ್ಚ್ ಚೆನ್ನಾಗಿದೆ, ಅದನ್ನೆಲ್ಲ ಬಳಸೋ ಪರಿಸ್ಥಿತಿ ಬರದಂತೆ ನೋಡಿಕೊಳ್ಳಿ. ಸರಿ, ಯಾಕೀಗ ಹೇರಿದ್ರು? ಸ್ವಲ್ಪ ವಿಚಿತ್ರ. ಹೌದು, ಅರಣ್ಯ ಅಂದ್ರೆ ಏನಾದರೂ ಅನಿರೀಕ್ಷಿತ ಇರಬಹುದು. ಎಲ್ಲರೂ ಬಸ್ಸನ್ನು ಹತ್ತುತ್ತಾರೆ. ಬಸ್ ಬಾಗಿಲು ಮುಚ್ಚುತ್ತದೆ. ಸರಿ, ಹೊರಡೋಣ. ಪ್ರಯಾಣವು ಕಾಡಿನ ಕಡೆಗೆ ಹೋಗುತ್ತದೆ. ಬಸ್ ನಿಧಾನವಾಗಿ ಕಾಡಿನ ಅಂಚಿಗೆ ತಲುಪುತ್ತದೆ. ಒಳಗೆ ಮಾತು, ನಗು. ಎಲ್ಲರೂ ಫಾರೆಸ್ಟ್ ಟ್ರಿಪ್ ರೈಡ್ನಲ್ಲಿ ಫುಲ್ ಜಾಲಿ. ಬಸ್ ಶೇಕ್ ಆಗೋದು ಕೂಡ ರೋಲರ್ ಕೋಸ್ಟರ್ ಅಂತ ಫೀಲ್ ಮಾಡ್ತಿದ್ದಾರೆ. ಆದ್ರೆ ರಾಹುಲ್ ಮುಖದಲ್ಲಿ ಮಾತ್ರ ಗಂಭೀರ. ವೈ ಸೋ ಸೀರಿಯಸ್ ಮಗ? ಫಾರೆಸ್ಟ್ ಟ್ರಿಪ್ ರೈಡ್ ಎಂಜಾಯ್ ಮಾಡ್ಬೇಕು, ಚಿಲ್ ಮಾಡು. ನೀನಿವತ್ತು ತುಂಬಾ ಸೀರಿಯಸ್ ಆಗಿದ್ದೀಯಲ್ಲ? ಸೀರಿಯಸ್ ಇರ್ಲಿ, ನಾನು ಫೋಟೋಗೆ ಸಿದ್ಧ. ಲೈಟ್ ಚೆನ್ನಾಗಿದೆ. ನನಗೆ ಸರ್ ಮಾತು ನೆನಪಾಗ್ತಿದೆ. ಟಾರ್ಚ್ ಬಳಸೋ ಪರಿಸ್ಥಿತಿ ಬರಬಾರ್ದಂತೆ. ಅದು ಸಾಮಾನ್ಯ ಎಚ್ಚರಿಕೆ ಇರಬಹುದು, ಆದರೆ ಗುಂಪಿನಿಂದ ದೂರ ಹೋಗೋದು ಬೇಡ. ಮಗ, ಬಜ್ಜಿ ಪಾಸ್ ಮಾಡು. ಹಾಟ್ ಇದೆ, ಯಮ್ಮಿ.
ನೆಕ್ಸ್ಟ್ ಸಾಂಗ್ ನನ್ನ ಫೇವ್ರೆಟ್ ಹಾಡಬೇಕು. ಹೌದು, ಬಸ್ಸಲ್ಲಿ ಬಜ್ಜಿ ಇದೆ, ಗಾಸಿಪ್ ಇದೆ. ಈಗ ಒಂದು ಹಾಡು ಬೇಕು. ಸೆಲ್ಫಿ ಟೈಮ್. ಬಜ್ಜಿ ಇನ್ ಒನ್ ಹ್ಯಾಂಡ್, ಸ್ಮೈಲ್ ಇನ್ ಅದರ್. ಬಸ್ ಟ್ರಿಪ್ ಅಲ್ಲಿ ಹರತೆ ಫುಲ್ ಸ್ವಿಂಗ್. ಯಾರು ಸೈಲೆಂಟ್ ಇಲ್ಲ. ಸರಿ, ಈಗ ನಾವು ಡೆಸ್ಟಿನೇಷನ್ಗೆ ತಲುಪಿದ್ದೇವೆ. ಲಿದ್ ಮೇಲೆ ಎಲ್ಲರೂ ಜೋಡಿಗಳಾಗಿ ನಿಲ್ಲಿ. ಯಾರೂ ಒಬ್ಬೊಬ್ಬರಾಗಿ ಹೋಗಬೇಡಿ. ಎಸ್ ಸರ್. ಎಸ್ ಸರ್. ಓ ವಾವ್, ಸೂಪರ್ ಸೀನರಿ. ಇಲ್ಲಿ 2 ಗಂಟೆ ವಾಕ್, ನಂತರ ಇದೇ ಜಾಗದಲ್ಲಿ ಸೇರೋದು. ಸರ್, ಈ ದೊಡ್ಡ ಮರದ ಕೆಳಗೆ ಒಂದು ಗ್ರೂಪ್ ಫೋಟೋ ಪ್ಲೀಸ್ ಸರ್. 1 ನಿಮಿಷ, ನಂತರ ನಾವು ಫೋಟೋ ತೆಗೆದುಕೊಳ್ಳೋಣ. ಥ್ಯಾಂಕ್ ಯು ಸರ್. ಅಯ್ಯೋ, ನನ್ನ ಕ್ಯಾಮರಾ. ಸಂತೋಷದಲ್ಲಿ ಕ್ಯಾಮರಾನ ಮರೆತು ಹೋಗಿದೆ. ರಾಹುಲ್, ನೀನ್ ನನ್ನ ಪಕ್ಕದಲ್ಲೇ ಇರೋ. ನಿನ್ ಟಾರ್ಚ್ ಇದೆ ಅಲ್ವಾ? ಹೌದು, ಆದರೆ ಈಗಲೇ ಬೇಕಾಗಲ್ಲ. ನನಗೆ ಇಲ್ಲಿ ಗಾಳಿ ಶಬ್ದ ಬೇರೆ ರೀತಿ ಇದೆ. ಗಾಳಿ ಅಂದ್ರೆ ಗಾಳಿ, ಅದ್ರಲ್ಲೇನಿದೆ. ಓಯ್, ನೀನು ಮತ್ ರಾಹುಲ್ ತುಂಬಾ ಭಯಪಟ್ಟಿದ್ದೀರಾ. ನಾವು ಬಂದಿದ್ದು ಟ್ರಿಪ್ಗೆ, ಹೌಂಟೆಡ್ ಪ್ಲೇಸ್ಗೆ ಅಲ್ಲ. ಸರಿ, ಚಲೋ, ಮಾತಾಡ್ತಾ ನಡೀರಿ, ಆದ್ರೆ ಸಾಲು ಬಿಟ್ಟು ಹೋಗಬೇಡಿ. ಮರಗಳ ನೆರಳು ಗಟ್ಟಿಯಾಗುತ್ತಾ ಹೋಗುತ್ತದೆ. ಸಂಜೆ ಬೆಳಕು ನಿಧಾನವಾಗಿ ಕುಸಿಯುತ್ತಾ ದಾರಿ ಉದ್ದವಾಗಿರುವಂತೆ ಕಾಣುತ್ತದೆ. ಇದೊಂದು ಸಿನಿಮಾ ಲೊಕೇಶನ್ ತರ ಇದೆ. ವಾವ್, ಸೂಪರ್. ಅಲ್ಲಿ ನೋಡು, ಒಂದು ಅಳಿಲು ಮತ್ತು ಜಿಂಕೆ ಇತ್ತವೆ. ಸರ್, ತುಂಬಾ ವೇಗವಾಗಿ ಓದ್ತಿದ್ದಾರೆ ಎಲ್ರು, ಔಟ್ ಸ್ಪೀಡ್ಗೆ ಮ್ಯಾಚ್ ಆಗಿ. ನನಗೆ ಯಾರೋ ಹಿಂದೆ ನಡೆದು ಬರ್ತಿರೋ ಶಬ್ದದ ಕೇಳಿಸ್ತಿದೆ. ನಾವೆಲ್ಲರೂ ಇಲ್ಲೇ ಇದ್ದೀವಿ. ನೀನು ಕಿವಿ ಜಾಸ್ತಿ ಕೊಡ್ತೀಯಾ? ಒಮ್ಮೆ ನಿಲ್ಲಿ. ಏನಾಯ್ತು ರಾಹುಲ್? ಚುಪ್ ಚುಪ್, ಕೇಳಿ. ಆ ಕಡೆ ಏನೋ ವಿಚಿತ್ರ ಶಬ್ದ. ನನಗೂ ಕೇಳಿಸ್ತಿದೆ, ಒಣ ಎಲೆ ತುಳಿದ ಶಬ್ದ. ಎಲ್ರೂ ಒಂದೇ ಜಾಗದಲ್ಲಿ ನಿಲ್ಲಿ. ಯಾರೂ ಮುಂದೆ ಓಡಬೇಡಿ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ನಂತರ ಮುಂದುವರಿಸೋಣ. ಅಲ್ಲಿ ಕುಳಿತು ರಿಲ್ಯಾಕ್ಸ್ ಆಗಿ ಒಬ್ಬರನ್ನೊಬ್ರು ಮಜಾ ಮಾಡಿ ಕೆಣಕುತ್ತಾ ಇದ್ರು. ಸರಿ, ಹೋಗೋಣ. ಮಗ, ವಾವ್, ಸೂಪರ್ ಇದೆ. ಇವೆಲ್ಲ ಯಾವ ಟ್ರೀ, ಯಾವ ಪ್ಲಾಂಟ್ಸ್ ಅಂತ ಗೊತ್ತಾ? ನಾವೇ ಬೊಟಾನಿಕಲ್ ಎಕ್ಸ್ಪರ್ಟ್ಸ್ ಆಗ್ಬೇಕನ್ಸತ್ತೆ. ವಿನಯ್, ಬಾ ಸಾಕು. ಓಯ್, ಈ ಸೀನರಿನಲ್ಲಿ ನನ್ನ ಫೋಟೋ ಕ್ಲಿಕ್ ಮಾಡು. ರಮೇಶ್ ಪ್ಲೀಸ್. ಹೇ ರವಿ, ಮೀನ್ ಬಾ. ಎಲ್ರೂ ದೂರ ಹೋಗ್ತಿದ್ದಾರೆ, ನಾನು ಹೋಗ್ಬೇಕು. ಮಗ, ಬೇಗ ಬಾ. ಅಯ್ಯೋ, ರಮೇಶ್ ತನ್ನ ಕ್ಯಾಮ್ರಾ ಬ್ಯಾಗ್ ಇಲ್ಲೇ ಬಿಟ್ಟಿದ್ದಾನೆ. ರಾಹುಲ್, ಸ್ವಲ್ಪ ವೆಯ್ಟ್ ಮಾಡ್ರಿ, ನಾನು ಬರ್ತೀನಿ ಮಗ. ಸಿರಿ ಮತ್ತು ರವಿ ಮಾತಿನಲ್ಲಿ ಮಜಾ ಮಾಡ್ತಾ ಹೋಗಿ ತಪ್ಪು ದಾರಿಯಲ್ಲೇ ಹೋಗ್ತಿದ್ದಾರೆ. ಇಲ್ಲಿ ಸ್ವಲ್ಪ ವಿಶ್ರಾಂತಿ ಮಾಡಿ, ನಂತರ ಪ್ರಯಾಣ ಮುಂದುವರಿಸೋಣ. ಎಲ್ಲಿಗೂ ಟೆನ್ಷನ್ ಆಗಿದೆ. ರವಿ ಮತ್ತು ಸಿರಿ ಕಾಣ್ತಿಲ್ಲ. ಸರ್, ರವಿ ಮತ್ತು ಸಿರಿ ಕಾಣ್ತಿಲ್ಲ. ಫೋಟೋ ಕ್ಲಿಕ್ ಮಾಡಿ ಬಂದೆ. ರವಿ ಸಿರಿ ಮಾತಿನಲ್ಲಿ ಫುಲ್ ಬ್ಯುಸಿ. ಎಲ್ರೂ ಶಾಂತ. ನಾವು ಕೂಗಿ ಕರೆಯೋಣ. ರವಿ, ಸಿರಿ, ಎಲ್ಲಿದ್ದೀರಾ? ಸರ್, ಶಬ್ದ ಹಿಂದಿನಿಂದಲೇ ಬಂದಿತ್ತು. ಅವ್ರು ಆ ಕಡೆ ಹೋಗಿರ್ಬೋದು. ಸರ್, ನಾನು ನಿಮ್ಮ ಜೊತೆ ಬರ್ತೀನಿ. ಉಳಿದವರು ಇಲ್ಲಿ ಇರಲಿ. ಧೈರ್ಯ ಇದೆ ಅಂದ್ರೆ ಸಾಕಾಗಲ್ಲ, ಜಾಗ್ರತೆ ಬೇಕು. ನನ್ನ ಬಳಿ ಟಾರ್ಚ್ ಇದೆ ಮತ್ತು ನಾವು ದಾರಿಯಿಂದ ತುಂಬಾ ದೂರ ಹೋಗಲ್ಲ. ಸರಿ, ವಿನಯ್, ನೀನಿಲ್ಲಿ ಗುಂಪು ನೋಡ್ಕೊ. ಯಾರೂ ಕದಲ್ಬಾರ್ದು. ಓಕೆ ಸರ್. ಎಲ್ರೂ ನನ್ನ ಹತ್ರ ನಿಲ್ಲಿ. ಅಲ್ಲಿ ದಾರಿ ತಪ್ಪಿದ ರವಿ ಮತ್ತು ಸಿರಿ, ಆದರೆ ಗಿಡದ ಹಿಂದೆ ಏನೋ ಅಡಗಿರುವಂತೆ ಕಾಣಿಸಿತು. ಅಯ್ಯೋ, ಹುಲಿ ಇರೋ ಹಾಗೆ ಇದೆ. ಇಬ್ರು ಗಾಬರಿಯಿಂದ ಓಡಲು ಶುರು ಮಾಡಿದ್ರು. ಓಡುತ್ತಾ ಓಡುತ್ತಾ ಒಂದು ದೊಡ್ಡ ಮರ ಕಂಡು ಇದನ್ನೇ ಏರಿ ಹುಲಿಯಿಂದ ತಪ್ಪಿಸಿಕೊಳ್ಳೋಣ ಎಂದು ಪ್ಲಾನ್ ಹಾಕಿದ್ರು. ಅಯ್ಯೋ ಸಿರಿ, ಬೇಗ ಬೇಗ ಏರು, ಹುಲಿ ಬರ್ತಿದೆ. ಹೂ, ಹತ್ತಾ ಇದ್ದೀನಿ. ಮೇಲಿಂದ ಗಿಡದ ಹಿಂದೆ ನೋಡುತ್ತಾರೆ. ಅಯ್ಯೋ, ಇದು ಹುಲಿಯಲ್ಲ, ಮೊಲ ಅಷ್ಟೇ. ಹುಲಿ ಅಂತ ಭಾವಿಸಿ ಡ್ರಾಮಾ ಮಾಡಿದ್ದಿವೆ, ಕೊನೆಗೆ ಮೊಲ.
ಇಬ್ಬರು ನಗುತ್ತಾ ಮರದಿಂದ ಕೆಳಗಿಳಿಯುತ್ತಾರೆ. ಅಯ್ಯೋ, GPS ಇಲ್ಲ. ಗೂಗಲ್ ಮ್ಯಾಪ್ಸ್ ಇಲ್ಲ ಎಂದು ಗಾಬರಿಯಾದ್ರು. ತಕ್ಷಣ ಸ್ನೇಹಿತರ ಹೆಸರನ್ನು ಕೂಗಲು ಶುರು ಮಾಡಿದರು. ರಮೇಶ್, ರಮೇಶ್, ರಾಹುಲ್, ರಾಹುಲ್, ಯಾರಾದ್ರೂ ಬನ್ನಿ. ಆ ಕಾಡೆ ಪ್ರತಿಧ್ವನಿಯಾಗಿ ಉತ್ತರಿಸಿತು. ಇಬ್ಬರು ಇನ್ನೂ ಜೋರಾಗಿ ಕೂಗುತ್ತಿದ್ದರು. ರಾಹುಲ್ ಮತ್ತು ಶಿಕ್ಷಕರು ನಿಧಾನವಾಗಿ ಒಳಗೆ ಹೋಗುತ್ತಾರೆ. ಮರಗಳ ನಡುವೆ ಬೆಳಕು ಇನ್ನೂ ಕಡಿಮೆ, ದಿಕ್ಕು ಗೊಂದಲವಾಗುವಷ್ಟು. ರಾಹುಲ್, ನಿನ್ನ ಹೆಜ್ಜೆ ನಿಧಾನ, ನೆಲ ಜಾರಿ ಇರಬಹುದು. ಹೌದು ಸರ್, ನಾನು ಮೊದಲು ಶಬ್ದ ಬಂದ ಕಡೆ ನೋಡ್ತೀನಿ. ರವಿ, ಮನು, ಉತ್ತರ ಕೊಡಿ. ಅಲ್ಲಿ ಮತ್ತೆ ಶಬ್ದ. ನಾವು ಕೂಗೋದು ಕಡಿಮೆ ಮಾಡೋಣ, ಅವಾಗ ಅವರು ಕೂಗುತ್ತಿರುವುದು ಕೇಳಬಹುದು. ಸರ್, ಇಲ್ಲಿ ಎಲೆಗಳು ತುಳಿದ ಗುರುತು ಹೊಸದಾಗಿ ಕಾಣ್ತಿದೆ. ನಾನು GPS ಓಪನ್ ಮಾಡ್ತೀನಿ, ಸಿಗ್ನಲ್ ಇಲ್ಲ. ಆದರೂ ಟ್ರೈ ಮಾಡ್ತೀನಿ. ಇಲ್ಲಿ ನೆಟ್ವರ್ಕ್ ಶೂನ್ಯ. ಸಿಗ್ನಲ್ ಇಲ್ಲ ಅಂದ್ರೆ ನಾವು ನಿಜವಾಗ್ಲೂ ಕಾಡಲ್ಲಿ ಇದ್ದೀವಿ ಅಲ್ವಾ? ನನಗೀಗ ಭಯ ಆಗ್ತಿದೆ. ಅವರು ಸಿಕ್ಕರೆ ಸಾಕು. ಸರ್ ಬರೋವರೆಗೂ ನಾವಿಲ್ಲೇ ಕಾಯೋಣ, ನಾವೆಲ್ಲರೂ ಇಲ್ಲೇ ಇರೋಣ. ಸಂಜೆಯ ಬೆಳಕು ಇನ್ನೂ ಮಗ್ಗುತ್ತದೆ. ಮರಗಳ ನೆರಳುಗಳು ಉದ್ದವಾಗಿ ನೆಲದ ಮೇಲೆ ಹರಡುತ್ತವೆ. ಕಾಡು ಇನ್ನಷ್ಟು ಭಯಾನಕವಾಗಿ ಕಾಣುತ್ತದೆ. ಇನ್ನು 10 ನಿಮಿಷ. ಸಿಕ್ಕಿಲ್ಲ ಅಂದ್ರೆ ನಾವು ಹಿಂದಿರುಗಿ ಸಹಾಯ ಕರಬೇಕು. ಸರ್, ನಾನು ಟಾರ್ಚ್ ಆನ್ ಮಾಡ್ತೀನಿ. ಇಲ್ಲಿ ಹೆಜ್ಜೆ ಗುರುತುಗಳು. ನೋಡು, ಯಾವ ದಿಕ್ಕಿಗೆ? ಇಲ್ಲಿ ಯಾರೋ ಹೋಗಿದ್ರೆ ಈ ಕಡೆ ಗಿಡ ಮುರಿದಿದೆ. ಚೆನ್ನಾಗಿ ಗಮನಿಸಿದ್ದೀಯಾ. ನಾವು ಈ ಮಾರ್ಗದಲ್ಲಿ ಹೋಗೋಣ. ಸರ್, ನೀವು ನನ್ನ ಹಿಂದೆ ಬನ್ನಿ. ಸರ್, ಇಲ್ಲಿ 2 ಪಾದ ಗುರುತುಗಳು ಒಂದೇ ಕಡೆ ಇದೆ. ಅಲ್ಲಿ ಯಾರಾದರೂ ಕಾಣಿಸ್ತಿದ್ದಾರೆ ಸರ್? ಸರ್, ಇಲ್ಲಿ ಅದು ರವಿ ಧ್ವನಿ. ಈ ಕಡೆ. ಸಿರಿ, ರವಿ, ಅಲ್ಲೇ ಇರಿ, ನಾವು ಬರುತ್ತಿದ್ದೀವಿ. ಸರ್, ಗಿಡಗಳ ನಡುವೆ ಸಣ್ಣ ದಾರಿ ಇದೆ. ನಾವು ಈ ದಾರಿಯಲ್ಲಿ ಹೋಗೋಣ. ಸರ್, ರಾಹುಲ್, ನೀವಿಬ್ರು ಯಾಕೆ ಗುಂಪಿನಿಂದ ದೂರ ಹೋದ್ರಿ? ರಮೇಶ್ ಕ್ಯಾಮ್ರಾ ಬ್ಯಾಗ್ ಬಿದ್ದಿತ್ತು, ಅದನ್ನೇ ಕೊಡೋಣ ಅಂತ ಹಿಂದೆ ಬಂದ್ವಿ. ನಾವು ಒಬ್ಬರ ಜೊತೆ ಒಬ್ರು ಮಾತಾಡ್ತಾ ತಪ್ಪು ದಾರಿಯಲ್ಲಿ ಹೋಗಿದ್ದೆವು. ಸರಿ, ನಾವು ಹೋಗಿ ನಮ್ಮ ಗುಂಪನ್ನು ಸೇರೋಣ. ಎಲ್ಲರೂ ನಮ್ಮನ್ನು ಕಾಯುತ್ತಿದ್ದಾರೆ. ಸರ್, ನೀವು ಮೊದಲು ಹೋಗಿ, ನಾವು ನಿಮ್ಮ ಹಿಂದೆ ಬರುತ್ತೇವೆ. ರಾಹುಲ್, ಚೆನ್ನಾಗಿ ಮಾಡಿದೆ. ನೀನ ಗಮನ ಇಲ್ಲದೆ ಇದ್ದಿದ್ರೆ ಕಷ್ಟ ಆಗ್ತಿತ್ತು. ಸರ್, ನನಗೂ ಭಯ ಇತ್ತು, ಆದರೆ ನಿಲ್ಲದೆ ಹುಡುಕಬೇಕು ಅನ್ನಿಸ್ತು. ನಾವು ತಪ್ಪು ಮಾಡಿದೆವು. ಮುಂದಿನಿಂದ ಗುಂಪು ಬಿಟ್ಟು ಹೋಗಲ್ಲ. ಮುಂದೆ ದಾರಿ ಚಿಕ್ಕ ಆಗ್ತಾ ಇದೆ. ಹೌದು, ಅಲ್ಲೇ ನಮ್ಮ ಗುಂಪು ಇರಬೇಕು. ಸರ್, ಸಿಕ್ಕಿದ್ರ? ರವಿ, ಸಿರಿ. ಓ ದೇವ್ರೆ, ನೀವು ಸೇಫ್. GPS ಏನೂ ಮಾಡಲಿಲ್ಲ, ಆದರೆ ರಾಹುಲ್ ಟಾರ್ಚ್ ಮಾಡ್ತೋ. ಓ, ನನ್ನ ಕ್ಯಾಮ್ರಾ ಬ್ಯಾಗ್. ಸಾರಿ ಗೈಸ್, ಅದಕ್ಕೆ ಎಷ್ಟು ಗೊಂದಲ ಆಯ್ತು. ಇಲ್ಲಿ ಎಲ್ಲರಿಗೂ ಪಾಠ, ಗುಂಪು ಬಿಟ್ಟು ಹೋಗೋದಿಲ್ಲ. ರವಿ, ನೀನು ನೀರು ಕುಡಿ. ನಾವು ಈಗಲೇ ಬಸ್ ಕಡೆ ಹೋಗೋಣ. ಬೇಗ ಹೋಗೋಣ. ಸಾಲಿನಲ್ಲಿ ನಿಲ್ಲಿ, ಬಸ್ಸಿಗೆ ಹೋಗೋಣ. ಕಾಡಿನ ಅಂಚಿಗೆ ತಲುಪುತ್ತಿದ್ದಂತೆ ಎಲ್ಲರ ಉಸಿರು ಸ್ವಲ್ಪ ಹಗುರಾಗುತ್ತದೆ. ಬಸ್ ಕಾಣುತ್ತಿದ್ದಂತೆ ಆತಂಕ ಕರಗುತ್ತದೆ. ಎಲ್ರೂ ಹೆಡ್ ಕೌಂಟ್, ಯಾರೂ ಮಿಸ್ ಇಲ್ಲ. ಓಕೆ, ಎಲ್ರೂ ಒಟ್ಟಿಗೆ ಗುಂಪು ಫೋಟೋ ತೆಗೆದುಕೊಳ್ಳೋಣ. ರಾಹುಲ್, ನೀನ್ ನಿಜವಾಗ್ಲೂ ಕಿವಿಗೊಟ್ಟದ್ದು ಉಪಯೋಗ ಆಯ್ತು. ನನಗೂ ಅರ್ಥ ಆಯ್ತು. ಕಾಡಲ್ಲಿ ಸಣ್ಣ ತಪ್ಪು ದೊಡ್ಡದಾಗುತ್ತೆ. ಇನ್ನು ಮುಂದೆ ನಿನ್ ಮಾತು ಕೇಳ್ತೀನಿ. ಇವತ್ತು ಫೋಟೋ ಕಡಿಮೆ, ಪಾಠ ಜಾಸ್ತಿ. ಸರಿ, ಎಲ್ಲರೂ ನೆನಪಿಗಾಗಿ ಫೋಟೋ ತೆಗೆದುಕೊಳ್ಳೋಣ. ಸರಿ ಮಕ್ಕಳೇ, ಮನೆ ಕಡೆ ಹೊರಡೋಣ. ಎಲ್ಲರೂ ಕುಳಿತುಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.